ಪಾತ್ರ ಮಾಡೋರ್ನ ಹೀರೋಯಿನ್ ಪಾತ್ರ ಮಾಡೋರ್ನ ಮುದ್ದಾಗಿರೋರ್ನ ಹುಡುಕ್ತಾರೆ. ಬಟ್ ಆದ್ರೂ ಕೂಡ ನಿಮಗ್ ಅನ್ಸಿಲ್ವಾ ಬರೀ ನೆಗೆಟಿವ್ ಶೇಡೇ ಮಾಡ್ತಾರೆ? ಮತ್ತೆ ತೆಲುಗುಲು ಕೂಡ ನೆಗೆಟಿವ್ ಶೇಡ್. ಹೌದು. ಸೊ ಒಳ್ಳೆ ಪಾಸಿಟಿವ್ ರೋಲ್ ಮಾಡ್ಬೇಕು ಅಂತ ಅನ್ಸಿಲ್ವಾ? ಆ್ಯಕ್ಚುಲಿ ನನ್ಗೆ ಅನ್ಸೋದು ನಿನ್ಗೆ ಯಾಕೆ ವಿಲನ್ ರೋಲ್ ಕೊಡ್ತಾ ಇದ್ದಾರೆ, ನೀನು ಹೀರೋಯಿನ್ಗಿಂತ ಚೆನ್ನಾಗಿದ್ಯಾ, ನೀನು ಯಾಕೆ ಇದನ್ನು ಮಾಡ್ತಾ ಇಲ್ಲ ಅಂತೆಲ್ಲ ಹೇಳೋರು. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಐ ರಿಯಲೈಸ್ಡ್, ನಮಗೆ ಏನೇ ಕ್ಯಾರೆಕ್ಟರ್ ಬರಲಿ ಅದು ನಾವು ಅದಕ್ಕೆ ಅರ್ಹರಾಗಿರ್ತೀವಿ, ಅದಕ್ಕೆ ಅದು ನಮಗೆ ಬರೋದು. ಅದನ್ನು ನಾನು ಯಾವಾಗಲೂ ಫಾಲೋ ಮಾಡ್ತೀನಿ. ಸೊ ಸೀರಿಯಲ್ಗಳಲ್ಲಿ ನನಗೆ ಯಾವಾಗಲೂ ನೆಗೆಟಿವ್ಸೇ ಬರೋದು. ಇವಾಗವರೆಗೂ ನಾನು ಒಂದು 8-9 ಸೀರಿಯಲ್ ಮಾಡಿರ್ತೀನಿ, ತೆಲುಗು ಕನ್ನಡ 2 ಸೇರಿ. ಎಲ್ಲದ್ರಲ್ಲೂ ನೆಗೆಟಿವೇ. ಸ್ಟಾರ್ಟಿಂಗ್ ತುಂಬ ಬೇಜಾರಾಗೋದು. ಮಿಥುನ ರಾಶಿ ಮಾಡಬೇಕಾದ್ರೆ ಅಂತೂ ತುಂಬ ಹೇಳೋರು, ಯಾಕೆ ಇದು ಮಾಡ್ತಿಲ್ಲ, ನೀನು ಯಾಕೆ ನೆಗೆಟಿವ್ ಮಾಡ್ತಾ ಇದೆಯಾ. ನಾನೇನು ಮಾಡಲಿ, ಅವ್ರು ಕೊಟ್ಟರು ನನಗೆ ಆ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅಂತ ಅಂದ್ಕೊಂಡು. ಸೊ ನಾನು ಅಂದ್ಕೊಂಡಿದ್ದು ಬಂದೆ ಒಂದು, ಓಕೆ ಈ ಕ್ಯಾರೆಕ್ಟರ್ ನಂಗೆ ಬಂದಿದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ನಂಗೆ ಆಬ್ವಿಯಸ್ಲಿ ಯಾರಾದರೂ ಆಬ್ವಿಯಸ್ಲಿ ನಾನು ಬೇರೆ ಊರಿಂದ ಬಂದಿರೋದಲ್ವ, ಯಾವುದೋ ಒಂದು ಕ್ಯಾರೆಕ್ಟರ್ ಕೊಡಲಿ ನಾನು ಮಾಡೋಣ ಅಷ್ಟೇ. ನನಗೆ ಹೀರೋಯಿನ್ ಅದೆಲ್ಲ ನಂಗೆ ಅಷ್ಟು ನಾಲೆಡ್ಜು ಇರಲಿಲ್ಲ ಆಗ. ಸೊ ನಂಗೆ ಅವಾಗಲಿಂದನೇ ಸ್ಟಾರ್ಟ್ ಆಗಿದ್ದು, ಓಕೆ ನನಗೆ ಈ ಕ್ಯಾರೆಕ್ಟರ್ನು ನಾನು ಮಾಡ್ಬೋದು ಅಂತ. ಸ್ಟಾರ್ಟಿಂಗಲ್ಲಿ ಕಂಪೇರ್ ಮಾಡಿದ್ರೆ ಇವಾಗ ನೋಡಿದ್ರೆ ಎಷ್ಟೊಂದು ಜನ ನನ್ಗೆ ಆಚೆ ನೋಡಿದಾಗ ಹೊಡಿಯೋಕೆ ಬಂದಿದ್ರು, ಬೈಯಕ್ಕೆ ಬಂದಿದ್ರು. ಯಾರು ಹೊಡಿಯೋಕೆ ಬೈಯೋಕೆ ಎಕ್ಸ್ಪೀರಿಯನ್ಸ್ ಆಗಿ? ಓ ಟೂ ಮಚ್. ನಾನು ಮಿಥುನ ರಾಶಿ ಮಾಡಬೇಕಾದ್ರೆ ನಾನು ಜಾಗ್ ಹೋಗ್ತಾ ಇದ್ದೆ, ಸುಮ್ಮನೆ ರ್ಯಾಂಡಮ್ ಆಗಿ ರೋಡಲ್ಲಿ ಹೋಗ್ತಾ ಇದ್ದೀನಿ. ಯಾರೋ ಒಂದು ಅಜ್ಜಿ ತಾತ ಫುಲ್ ಹಿಂದ್ಗಡೆ ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಾನು ಜಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೇ ನಿಂತ್ಕೋ ಅಂತ. ನನಗೆ ಫುಲ್ ಭಯ, ವಾಟ್ ಹ್ಯಾಪೆಂಡ್ ಅಂತ. ನಾನು ಈಗ ನೋಡ್ದೆ ಏನಾಯ್ತು ಅಂದೆ. ನಾನು ಯಾರಿಗಾದ್ರೂ ಗಾಡಿ ಡ್ಯಾಶ್ ಮಾಡ್ಬಿಟ್ನಾ, ಗುದ್ಬಂದ್ಬಿಟ್ನಾ, ನಾನು ನೋಡ್ಕೊಂಡಿಲ್ವಾ, ಇವ್ರು ನಂಗೆ CCTV ನೋಡ್ಬಿಟ್ಟಿದಾರ, ನನ್ನನ್ನು ಫಾಲೋ ಮಾಡ್ಕೊಂಡು ಬಂದಿದಾರ ಅಂತ ಫುಲ್ ಭಯ ಆಗೋಗಿತ್ತು ನನಗೆ. ದೆನ್ ಇಳ್ದಿದ್ದ ಕೂಡಲೇ ದಟ್ ಅಜ್ಜಿ ಸ್ಟಾರ್ಟೆಡ್ ಸ್ಕೋಲ್ಡಿಂಗ್ ಮೀ. ನಿಂಗೆ ಬುದ್ಧ ಇದೆಯಾ ನಿನಗೆ, ಏನು ಹುಡುಗಿಗೆ ಅಷ್ಟು ಟಾರ್ಚರ್ ಕೊಡ್ತಿದ್ಯಾ, ನಿಂಗೆ ತಲೆ ಕೆಟ್ಟಿದ್ಯಾ, ನಿನಗೆ ಅವಳು ಎಷ್ಟು ಒಳ್ಳೆಯವಳು, ನಿನ್ಗೆ ತಲೆ ಸರಿ ಇಲ್ವಾ, ಅದು ಏನು ಯಾರಿಗೆ ಅಂತ ಅಂದೆ. ಆಮೇಲೆ ಅದು ಅಜ್ಜ ಅವ್ರು ಹೇಳಿದ್ರು, ಇಲ್ಲಮ್ಮ ರಿಲ್ಯಾಕ್ಸ್, ನೀನೇನು ಅನ್ಕೋಬೇಡ, ನನ್ನ ಹೆಂಡತಿ ಮಿಥುನ ರಾಶಿ ಸೀರಿಯಲ್ನ ತುಂಬ ಫಾಲೋ ಮಾಡ್ತಾರೆ. ಸೊ ಅದಕ್ಕೆ ಅವ್ರಿಗೆ ನೀನಂದ್ರೆ ಇಷ್ಟನೇ ಇಲ್ಲ ಅವ್ರಿಗೆ, ನೀನನ್ನು ಎಷ್ಟು ಶಾಪ ಹಾಕಿದಾರೋ, ಎಷ್ಟು ಬೈಕೊಂಡಿದ್ದಾರೋ ಅಂತ. ಸೊ ಆವಾಗ ಲೈಕ್ ಓಕೆ ಹೌದಾ ಅನ್ಕೊಂಡು ಆಮೇಲೆ ಮತ್ತೆ ಅವರೇ ಹೇಳಿದ್ರು, ಅವಳು ಆ್ಯಕ್ಟರು, ಅವ್ರು ಹೆಂಗೆ ಹೇಳ್ತಾರೆ ಅದು ಮಾಡ್ಬೇಕು, ಅವಳು ಅದಕ್ಕೆ ಪಾತ್ರ ಅಂದಮೇಲೆ ಅವರು ಅಜ್ಜಿ ಶಿ ಸ್ಟಿಲ್ ಸ್ಕೋಲ್ಡಿಂಗ್ ಮೀ. ಅವ್ರು ಇನ್ನೂ ಬಂದೇ ಇಲ್ಲ ಆಚೆ ಕ್ಯಾರೆಕ್ಟ್ರಿಂದ, ನಾನೇ ಅನ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಗೊತ್ತಿಲ್ಲ, ಆ್ಯಂಡ್ ಅಗೇನ್ ಅವ್ರು ಹೇಳಿದ್ರು, ಹಿಂಗೆ ಜನರು ನಿಮ್ಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂದ್ರೇನೆ ಆ ಪಾತ್ರಕ್ಕೆ ನೀವು 100% ಕೊಟ್ಟಿದ್ದೀರಾ ಅಂತ. ಸೊ ಆವಾಗ ನಂಗೆ ಖುಷಿ ಆಗತ್ತೆ. ಇದೆಲ್ಲ ನಂಗೆ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಎಷ್ಟೊಂದು ಜನ ನನಗೆ ಆಚೆ ಹೋಗಿದ್ದಾಗ ನನ್ನ ಹತ್ರ ಮಾತಾಡ್ಸಕ್ಕೆ ಬರಲ್ಲ. ಬಿಕಾಸ್ ನಾನು ನೆಗೆಟಿವ್, ಇಲ್ಲಿನೂ ನಾನು ರಿಯಲ್ ಲೈಫಲ್ಲೂ ಹಾಗೆ ಇರ್ತೀನಿ ಅಂತ. ಹೇಳ್ಬೇಕು ಅಂದ್ರೆ ನಾನು ಡೆಡ್ ಆಪೋಸಿಟ್. ಐ ಆಮ್ ವೆರಿ ಸ್ವೀಟ್ ಗರ್ಲ್. ನೋಡಿ ಪಾಪ, ತುಂಬಾ ಸಾಫ್ಟ್ ಅಂಡ್ ಸ್ವೀಟ್. ನಿಜವಾಗ್ಲೂ ಪೂಜಾ ನೆಗೆಟಿವ್ ಶೇಡ್ ಏನ್ ತೋರಿಸ್ತಾರೆ ಅದು ಪಾತ್ರ ಮಾತ್ರ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ. ಸ್ವೀಟ್ ಅಂತ ನಾನು ಹೇಳಬೇಕು ನಿಜ ಅಂತ ಹೇಳಿದ್ರೆ ಈವನ್ ನಂಗೆ ಕಣ್ಣಿಗೆ ಕಾಡ್ಗೆ ಅವರೇ. ಅಯ್ಯೋ ನಿಜವಾಗ್ಲೂ ನಾನೊಬ್ಳು ಸೆಲೆಬ್ರಿಟಿ, ಏನು ಅಷ್ಟು 8 ಸೀರಿಯಲ್ ಮಾಡಿದ್ದಾರೆ. ನಾನು ತುಂಬಾ ಜನ ಸೆಲೆಬ್ರಿಟೀಸ್ನ ನೋಡಿದ್ದೀನಿ, ಬಟ್ ಒಂದು ಗತ್ತಿರತ್ತೆ. ಬಟ್ ಪೂಜಾ ಯಾವುದೂ ಇಲ್ಲ, ತುಂಬಾ ಸರಳ ಸಾಮಾನ್ಯ, ತುಂಬಾ ಸಿಂಪಲ್ ಹುಡುಗಿ. ನಂಗೆ ತುಂಬಾ ಇಷ್ಟ ಆದ್ರಿ. ನಂಗೆ ಅವಾಗ ಆಕ್ಚುಲಿ ನನಗೇನೆ ಬೇಡ ಅಂತ ನಂಗೆ ಒಂಥರ ಅನ್ಸ್ತು. ಬಟ್ ಅವ್ರು ಏನು ಅನ್ಕೊಳ್ದೆ, ನಾನೇ ಹಾಕ್ತೀನಿ ಬನ್ನಿ ಅಂತ ನನ್ ಕಣ್ಣಿಗೆ ಕಾಜಲ್ ಅವರೇ ಹಾಕಿ. ಕ್ಯೂಟಾಗಿ ಕಾಣ್ತಿಲ್ವಾ ನೀವು? ನೀವು ಹಾಕಿದ್ರ ಅಂದ್ರೆ ನಾನು ಪಕ್ಕ ಕಾಣ. ಸೊ ನಾನು ಯಾವಾಗ್ಲೂ ಒಂದು ಫಾಲೋ ಮಾಡೋದೇನ್ ಗೊತ್ತಾ, ಕೆಟ್ಟೋರಾಗೋದು ತುಂಬಾ ಸುಲಭ, ಆದ್ರೆ ಒಳ್ಳೆಯವ್ರಾಗೋದಕ್ಕೆ ತುಂಬಾ ಸಮಯ ತಗೊಳತ್ತೆ. ಎಷ್ಟೇ ಒಳ್ಳೆಯವ್ರಿರ್ಲಿ, ಒಂದು ಇನ್ಸಿಡೆಂಟ್ಸ್ ಹಾಕೋರನ್ನ ಕೆಟ್ಟದ್ ಮಾಡೋದಕ್ಕೆ. ಸೊ ಎಷ್ಟು ವರ್ಷ ಇರ್ತೀವಿ, ಎಷ್ಟು ವರ್ಷ ಬದುಕ್ತೀವಿ ನಾವು, ಇಲ್ಲ ಅಲ್ವಾ? ಇರೋಷ್ಟು ದಿನ ಚೆನ್ನಾಗಿರ್ಬೇಕು.